ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಕಳಿಸಲು ಜಾನ್ವಿ ಅವರು ಕೊಟ್ಟ ಕಾರಣ ಎಲ್ಲರಿಗೂ ಬೇಸರ ತರಿಸಿದೆ. ಹೌದು, ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಒಂಟಿ ಹಾಗೂ ಜಂಟಿ ಎನ್ನುವ ಕಾನ್ಸೆಪ್ಟ್ನ ಮೂಲಕ ಆರಂಭಿಸಲಾಗಿತ್ತು. ಅದರಲ್ಲಿ ಒಂಟಿ ಟೀಮ್ನಲ್ಲಿ ಕಾಕ್ರೋಚ್ ಸುಧೀರ್, ಜಾನ್ವಿ, ಧನುಷ್, ಮಲ್ಲಮ್ಮ, ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಈ 6 ಸ್ಪರ್ಧಿಗಳು ಸೇರಿ ಒಂಟಿ ಹಾಗೂ ಜಂಟಿ ಟೀಮ್ಗೆ ಸೇರದ ಸ್ಪಂದನ, ರಕ್ಷಿತಾ ಹಾಗೂ ಮಾಳು ಈ 3 ಜನರಲ್ಲಿ ಇಬ್ಬರನ್ನ ಜಂಟಿ ಟೀಮ್ಗೆ ಸೇರಿಸಿ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಕಳಿಸಬೇಕು ಎನ್ನುವ ಆದೇಶವನ್ನ ಬಿಗ್ ಬಾಸ್ ನೀಡಿದ್ದರು. ಅದೇ ರೀತಿ ಒಂಟಿ ಟೀಮ್ನಲ್ಲಿರುವ ಕಾಕ್ರೋಚ್ ಸುಧೀರ್, ಜಾನ್ವಿ, ಧನುಷ್, ಮಲ್ಲಮ್ಮ, ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಈ 6 ಜನರು ಸೇರಿ ಸ್ಪಂದನ ಹಾಗೂ ಮಾಳು ಅವರನ್ನ ಜಂಟಿ ಟೀಮ್ಗೆ ಸೇರಿಸಿ ರಕ್ಷಿತಾ ಅವರನ್ನ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡುತ್ತಾರೆ. ಆದರೆ ಜಾನ್ವಿ ಅವರು ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಲು ಅರ್ಹರಿಲ್ಲ ಎಂದು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅವರು ಕೊಟ್ಟ ಕಾರಣ ಅಷ್ಟೊಂದು ಸರಿಯಾಗಿರಲಿಲ್ಲ. ಹೌದು, ಯೂಟ್ಯೂಬ್ ನಲ್ಲಿ ತಪ್ಪು ಮಾತನಾಡುವ ಮೂಲಕ ವೈರಲ್ ಆಗುವುದು ತುಂಬಾ ಸುಲಭ. ಅವರು ಅಷ್ಟೊಂದು ಸ್ಟ್ರಗಲ್ ಮಾಡಿಲ್ಲ. ಅವರನ್ನ ಕಂಪೇರ್ ಮಾಡಿದ್ರೆ ಸ್ಪಂದನ ಹಾಗೂ ಮಾಳು ಅವರು ತುಂಬಾನೇ ಸ್ಟ್ರಗಲ್ ಮಾಡಿ ಬಂದಿದ್ದಾರೆ ಎನ್ನುವ ರೀಸನ್ ನ ಕೊಟ್ಟಿದ್ದಾರೆ. ಹೌದು, ರಕ್ಷಿತಾ ಅವರು ತುಳು ಮಾತನಾಡುವವರಾಗಿದ್ದು ಇವರು ಕನ್ನಡದಲ್ಲೂ ಸಹ ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿದ್ದು ಅದರಲ್ಲಿ ಕನ್ನಡ ಮಾತನಾಡಲು ಪ್ರಯತ್ನ ಮಾಡುವ ಮೂಲಕ ವೈರಲ್ ಆಗಿದ್ದವರು. ಹೌದು, ಕನ್ನಡ ಬರದೇ ಇದ್ದರೂ ಸಹ ತಮಗೆ ಬಂದಷ್ಟು ಕನ್ನಡ ಮಾತನಾಡುವ ಮೂಲಕ ಗುರುತಿಸಿಕೊಂಡಿದ್ದ ರಕ್ಷಿತಾ ಅವರು ಮೂಲತಃ ಮುಂಬೈನವರಾಗಿರುತ್ತಾರೆ. ಆದರೆ ಇವರು ವಿಡಿಯೋ ಮಾಡುವ ಸಲುವಾಗಿಯೇ ಮುಂಬೈನಿಂದ ಬೆಂಗಳೂರಿಗೆ ಬಂದು ಅಲ್ಲಿ ವಿಡಿಯೋ ಮಾಡುತ್ತಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ಸುಲಭ, ಆದ್ರೆ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಹಾಗೆ ಯೂಟ್ಯೂಬರ್ಸ್ ಲೈಫ್ ಕೂಡ ಸುಲಭ ಆಗಿರೋದಿಲ್ಲ. ಅವರು ಸಹ ಸ್ಟ್ರಗಲ್ ಮಾಡಿ ಮುಂದೆ ಬಂದಿರ್ತಾರೆ. ಆದ್ರಿಂದ ಬಿಗ್ ಬಾಸ್ ಸಹ ರಕ್ಷಿತಾ ಅವರಿಗೆ ಒಂದು ಚಾನ್ಸ್ ಕೊಡಬೇಕಾಗಿತ್ತು. ಕನ್ನಡ ಮಾತನಾಡಲು ಬಂದರೂ ಸಹ ಮಾತನಾಡದೇ ಇರುವ ಹಲವಾರು ಜನರ ಮಧ್ಯೆ ಕನ್ನಡ ಬರದೇ ಇದ್ದರೂ ಸಹ ಕನ್ನಡ ಮಾತನಾಡುವ ಪ್ರಯತ್ನ ಮಾಡುವ ರಕ್ಷಿತಾ ಅವರಿಗೆ ಇನ್ನೊಂದು ಚಾನ್ಸ್ ಸಿಕ್ಕಿದ್ದರೆ ಉತ್ತಮವಾಗಿರುತ್ತಿತ್ತು. ಆದ್ದರಿಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಾಗೆ ರಕ್ಷಿತಾ ಅವರಿಗೆ ಮತ್ತೆ ಅವಕಾಶ ಸಿಗಬೇಕು ಅಂತ ನಿಮ್ಗೆ ಅನಿಸಿದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡಿ. ಮತ್ತು ರಕ್ಷಿತಾ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಕಳಿಸಲು ಜಾನ್ವಿ ಅವರು ಕೊಟ್ಟ ಕಾರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.